ಕಾರ್ಕಳ ಎಸ್ಕೆ ಬಾರ್ಡರ್ ಆಗಿ ಕಳಸಾ ಸಂಪರ್ಕಿಸುವಂತಹ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಲೋಕೋಪಯೋಗಿ ಇಲಾಖಾ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಇವರು ಜುಲೈ 15ರಂದು ತೀರ್ಥಹಳ್ಳಿ ಉಡುಪಿ ರಾಜ್ಯ ಹೆದ್ದಾರಿ 27ರ ಆಗುಂಬೆ ಘಾಟ ವೀಕ್ಷಣೆಗೆ ಆಗಮಿಸಿದ ವೇಳೆ ಕಾರ್ಕಳ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾರ್ಕಳದಿಂದ ಮಾಳ ಎಸ್ಕೆ ಬಾರ್ಡರ್ ಮೂಡಿಗೆರೆಯಾಗಿ ಕಳಸಕ್ಕೆ ಸಂಪರ್ಕಿಸುವ ರಸ್ತೆ ದುರಸ್ತಿ ಕುರಿತು ಮಾತನಾಡಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ದೊರೆಯಲಿದೆ ಎಂದರು. ಕಾರ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನ ನೀಡ್ತಾ ಇಲ್ಲ ಎಂಬ ಶಾಸಕರ ಆರೋಪವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಅನುದಾನವಿಲ್ಲದೆ ಕಾಯಿ ಹೊಡೆದು ಗೊದ್ದಲಿ ಪೂಜೆ ನಡೆದದ್ದೇ, ಅದೆಲ್ಲ ರಾಜಕೀಯಕ್ಕಾಗಿ ಅವರು ಹೇಳ್ತಾರೆ. ನಮ್ಮ ಶಾಸಕರಿರುವ ಕಡೆಗೆ ಹೆಚ್ಚಿನ ಅನುದಾನ, ಬಿಜೆಪಿ ಶಾಸಕರಿರುವ ಕಡೆ ಕಡಿಮೆ ಅನುದಾನ ನೀಡಲಾಗಿದೆ. ನಾವು ಶಾಸಕರಿದ್ದಾಗ ನಮಗೂ ಅವರು ಅನುದಾನ ನೀಡಿರಲಿಲ್ಲ ಎಂದರು. ಇನ್ನು 2027ರಲ್ಲಿ ನಡೆಯಲಿರುವ ಕಾರ್ಕಳ ಬಾಹುಬಲಿ ಮಹಾ ಮಸ್ತಕಾಭಿಷೇಕದ ಬಗ್ಗೆ ಮಾತನಾಡಿ, ಇದು ಸರ್ಕಾರಿ ಕಾರ್ಯಕ್ರಮ, ಹೀಗಾಗಿ ಸರ್ಕಾರ ಅನುದಾನ ಕೊಟ್ಟೇ ಕೊಡ್ತದೆ. ಇಂದಿನ ಸರ್ಕಾರಗಳು ಈ ಮಹಾ ಮಸ್ತಕಾಭಿಷೇಕ ನಡೆಸಿದೆ, ನಮ್ಮ ಸರ್ಕಾರವು ನಡೆಸುತ್ತದೆ ಎಂದರು. ಇನ್ನು ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡುವಾರು, ಕಾಂಗ್ರೆಸ್ ಮುಖಂಡರಾದ ರಕ್ಷ ಶಿವರಾಮ, ಉದಯ್ ಶೆಟ್ಟಿ ಮುನಿಯಾಲು, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದ್ ರಾವು, ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಗೋಪಿನಾಥ್ ಭಟ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಅಜಿತ್ ಹೆಗ್ಡೆಮಾಳ ಮತ್ತಿತರರು ಸಭೆಯನ್ನ ನಡೆಸಿದ್ರು. ಇಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಪಾಸಿಬಿಲಿಟಿ ಅಲ್ಲ, ಅದು ನಾವು ಹೇಳಲಿಕ್ಕಾಗಲ್ಲ. ಟೆಕ್ನಿಕಲ್ ಪರ್ಸನ್ ಹೇಳ್ಬೋದು. ಅಂದರೆ ಭಾಳ ಕಾಸ್ಟ್ಲಿ ಆಗ್ತದೆ, ಇದು 3-4 ಕಡೆ ಮಾತ್ರ ಅದು ಸಮಸ್ಯೆ ಇದೆ. ಶಾಂತ ಬರುತ್ತೆ, ಅದು ಬಿಟ್ಟರೆ ಅಂಥದ್ದೇನೋ ದಿಕ್ಕಿನಲ್ಲಿ 2 ಗಾಡಿ ಹೋಗಲಿಕ್ಕೆ ವೈಟಿಂಗ್ ಇದೆ. 3-4ರಲ್ಲಿ ಮಾತ್ರ ನಾವು ಈಗ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡಬೇಕು, ಬೆಂಗಳೂರು ಸಭೆ ಮಾಡಿ ಕೇಂದ್ರ ಸರ್ಕಾರ DPR ಮಾಡಬೇಕು ಅಂತೇಳಿ ಚಿಂತನೆ ಆಗ್ತಾ ಉಂಟು ಅಂತೇಳಿ. DPR ಸುಮಾರು ಮಾಡಿದ್ದಾರೆ. ಈ 20 ವರ್ಷ ಸ್ವತಂತ್ರ ಭಾರತದಲ್ಲಿ DPR ಭಾಳಷ್ಟು ಆಗ್ತವೆ, ಆದರೆ ಅದು ಜಾರಿ ಆಗಬೇಕು. ಯಾಕಂದರೆ ಅದು DPR ಬಂದಮೇಲೆ ಅದರ ಸ್ವರೂಪ ಬೇರೆ ಇರ್ತದೆ. ಆಚರಿದಾಗಿಲ್ಲ, ನಾವು 5,000 ಕೋಟಿ ಟನ್ ಹಿಡಿದಿರ್ತೀವಿ, 15,000 ಕೋಟಿ ಕೊಡ್ತಾರೆ. ಅವಾಗ ಸರ್ಕಾರ ಒಪ್ಪೋಲ್ಲ, ಮೇಲ್ಗಡೆ ಮಾಡಿ ಅಂತೇಳಿ ಕೊಡ್ತಾರೆ. ಮಿನಿಮಮ್ ಖರ್ಚಲ್ಲಿ ಯಾವುದು ಕಡಿಮೆ ಖರ್ಚಲ್ಲಾಗ್ತದೆ, ಬೇಗ ಆಗ್ತದೆ, ಸೊ ಮಾಡಲಿಕ್ಕೆ ನಾವು ಗ್ಯಾರಂಟಿ ಕೊಡ್ತೇವೆ. ಈಗ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರಲ್ಲಿ ಫಾರೆಸ್ಟು ನಾವು ನ್ಯಾಷನಲ್ ಹೈವೇ ಸಭೆ ಮಾಡಿ ಅದಕ್ಕೆ ಹೇಳ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸರ್, ನಮ್ಮದು ಈ ಕಾರ್ಕಳದಿಂದ ಕಳಸ ಕನೆಕ್ಟಿಂಗ್ ಕಳಸ ಕುದುರೆಮುಖ ಎಸ್ಕೆ ಬಾರ್ಡ್ರು ಕುದುರೆಮುಖ ಕಳಸ, ಅದು 7-8 ವರ್ಷಗಳಿಂದ ಒಂದೇ ಮಿಸ್ಟೇಕ್. ಇದು ಮೂಡಿಗೆರೆ ಲೋಕೋಪಯೋಗಿ ಸಬ್ ಡಿವಿಷನ್ ಬರ್ತದೆ, ಕಾರ್ಕಳ ಬರುತ್ತೆ, ಮೂಡಿಗೆರೆ ಸಬ್ ಡಿವಿಷನ್ ಲೋಕೋಪಯೋಗಿ ಬರ್ತದೆ. ಆ ಎಸ್ಕೆ ಬಾರ್ಡ್ರಿಂದ ಕಳಸ ಆ ರೂಟು ಹಾಗೇ ಇದೆ ಸರ್ 7-8 ವರ್ಷದಿಂದ. ಮತ್ತು ಈ ಕಳಸದಿಂದ ಕಾರ್ಕಳ ರೂಟು ಎಲ್ಲ ಸ್ಟೂಡೆಂಟ್ಸಿಗೆ, ಇಲ್ಲಿ ಕಾಲೇಜಿಗೆ, ಅಲ್ಲಿಂದ ತುಂಬ ಜನ ಬರ್ತಾರೆ, ಬಸ್ಗಳು ಓಡಾಟ ಇದೆ. ಆ ರೂಟ್ ತುಂಬ ವರ್ಸ್ಟ್ ಇದೆ. ಆಗಿದೆ ಅಂತದ್ದು. ನೆಕ್ಸ್ಟ್ ಟೈಮ್ ನಾನು ಅದಕ್ಕೆ ಬರ್ತೀನಿ, ಯಾಕಂದ್ರೆ ಕಳಸಕ್ಕೆ ಹೋಗ್ಬೇಕಿದೆ ನನಗೆ. ನೆಕ್ಸ್ಟ್ ಟೈಮ್ ರೂಟಲ್ಲೇ ಬರ್ತೀನಿ. ನದಿ ಇದೆಯಲ್ಲ ಮೂಲ, ನದಿ ಮೂಲ ನೋಡಬೇಕಾಗಿದೆ. ಅಲ್ಲಿಂದ ಬರ್ತೀನಿ, ಚೆಕ್ ಮಾಡ್ತೀನಿ. ಇನ್ನೊಂದು ಕಾರ್ಕಳ ಮತ್ತು ಹೆಬ್ರಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ಹೇಗೆ ಅಂತ. ಯಾಕಂದರೆ BJP ಅವರು ಹೇಳ್ತಾ ಇರ್ತಾರೆ, ಸರ್ಕಾರ ಅನುದಾನ ಬಿಡುಗಡೆ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಇದ್ದೇ ಇದೆ. ಶಾಸಕರು ನೇರ ಆರೋಪ ಮಾಡ್ತಾರೆ, ಇಲ್ಲಿ ಅಭಿವೃದ್ಧಿಗೆ ಅನುದಾನ ವಿಧಾನಸಭೆಯಲ್ಲಿ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಮಾಡ್ತಾರೆ. ಏನು ಕಾರ್ಯಕ್ರಮ ಮಾಡ್ತಾರೆ ಶಾಸಕರು. ಆದರೆ ಈಗೆಲ್ಲ ಪೂಜೆ ಮಾಡೋದಕ್ಕೆ ಪಟಾಕಿ ಬಂದಿರ್ಬೋದು. ಪ್ರತಿ ವಾರ ಹಿಂದೆ ಕಾಯಿ ಹೊಡೆದು ಪೂಜೆ ಅದು ಯಾರು ದೊಡ್ಡ ಏನಲ್ಲ. ಸಿದ್ದರಾಮಯ್ಯ ದೊಡ್ಡ, DK ಶಿವಕುಮಾರ್ ದೊಡ್ಡ, ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ಆದರೆ ನಮ್ಮವ್ರಿಗೆ ಹೆಚ್ಚು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಶಾಸಕರೇ ಅವ್ರು ಕಡಿಮೆ ಕೊಟ್ಟಿದ್ದೀವಿ. ಅಲ್ಲ, ಬರುವ ವರ್ಷ ನಾವು ಕಾಂಗ್ರೆಸ್ ಶಾಸಕರಿದ್ದಾಗ ನಮ್ಗೆ ಕೊಟ್ಟಿಲ್ಲ ಅವರು.
ಬರುವ ವರ್ಷ ಬಾಹುಬಲಿ ಮಸ್ತಕಾಭಿಷೇಕ ಉಂಟು ಸರ್ ಈಗ ಆ ಹಿನ್ನೆಲೆಯಲ್ಲಿ ಏನಾದ್ರು ಸರ್ಕಾರದ ಕಾರ್ಯಕ್ರಮ ಸರ್ಕಾರ ಅದನ್ನ ಗಮನ ಹರಿಸ್ತದೆ. ಯಾಕಂದ್ರೆ ಅದು ಸರ್ಕಾರ ಮಟ್ಟದಲ್ಲಿ ಅಲ್ಲ ಅನುದಾನ ಏನಾದರೂ ಬಿಡುಗಡೆ ಆಗ್ಬೋದಾ ಸರ್ ಈಗ? ಕೊಡ್ತಾರೆ ಬಿಡೋದು ಪ್ರಶ್ನೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ ತಿಳಿಯೋದಲ್ಲ. ಅದು ಸರ್ಕಾರದನ್ನ ನಮ್ಮ ಸ್ವಂತ ಕಾರ್ಯಕ್ರಮ ಹಿಂದಿನ ಎಲ್ಲ ಸರ್ಕಾರಗಳು ಮಾಡಿದೆ. ನಮ್ಮ ಸರ್ಕಾರ ಪ್ರಯಾರಿಟಿಯಲ್ಲಿ ಮಾಡ್ತಿದೆ. ಅನುದಾನಕ್ಕೆ ಏನಾದರೂ ಮನವಿ ಬಂದಿದೆ ಸರ್ ಈಶ್ವರಿಗೆ? ಪ್ರಪೋಸಲ್ ಏನಾದರೂ ಬಂದಿದೆ ನಿಮಗೆ? ಮೊದಲೇ ರೂಟೀನ್ ಬಂದೇ ಬರ್ತೈತಿ. ಆಯಾ ಇಲಾಖೆಯವರಿಗೆ ಎಷ್ಟು ಖರ್ಚಾಗ ಸರ್ಕಾರ ವರದಿ ಕೊಡ್ತಾರೆ. ಸರ್ಕಾರ ಒಂದು ಅನುದಾನ ನಿಗದಿ ಮಾಡ್ತಾರೆ, ಕೊಟ್ಟೆ ಕೊಡ್ತಾರೆ ಸಮಸ್ಯೆ.